ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪದ್ಯ 2 ಕನ್ನಡ ನುಡಿ ಎ.ಕೆ. ರಾಮೇಶ್ವರ್ ಅವರು ಬರೆದಿರುವಂತಹ ಪದ್ಯವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒನ್ಸ್ ಅಗೇನ್ ಎವ್ರಿವನ್. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯೂ ಅಲ್ಲಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮನ ಹದಿಬದ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳ ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಈಗ ಇದರ ಭಾವಾರ್ಥವನ್ನು ಗಮನಿಸುತ್ತಾ ಹೋಗೋಣ. ಕನ್ನಡ ನುಡಿ ಈ ಪದ್ಯವನ್ನು ಎ.ಕೆ. ರಾಮೇಶ್ವರ್ ಅವರು ಬರೆದಿದ್ದಾರೆ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳಿವೆ. ಎಲ್ಲ ಮಕ್ಕಳು ಬರಬೇಕಿಲ್ಲಿ, ಗಮನವಿಟ್ಟು ಕೇಳಬೇಕು. ಚಿತ್ತ ಅಂದರೆ ಗಮನವಿಟ್ಟು ಆಲಿಸಿರಿ, ಕೇಳಿರಿ. ನಮ್ಮ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿಹುದು. ಕನ್ನಡ ನುಡಿ ಕನ್ನಡ ಭಾಷೆ ಅಲ್ವಾ, ಇದು ಎಲ್ಲರೂ ಇಲ್ಲಿ ಏನು ಮಾಡ್ತಾರೆ, ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಪ್ರೀತಿಯಿಂದ ಎಲ್ಲರನ್ನೂ ನಾವೇನು ಮಾಡ್ತೀವಿ, ಆಹ್ವಾನ ಮಾಡ್ತೀವಿ, ನೋಡ್ಕೊಳ್ತೀವಿ ಅಲ್ವಾ. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯೂ ಅಲ್ಲಿಯುವುದು. ನಮ್ಮ ಕರ್ನಾಟಕದಲ್ಲಿ ಹಾಲಿನ ತೊರೆಯು ಸಕ್ಕರೆ ಮಳಲು ಎಲ್ಲ ರೀತಿಯ ಖಾದ್ಯ ಪದಾರ್ಥಗಳು, ಎಲ್ಲ ಸಾಂಬಾರು ಪದಾರ್ಥಗಳು, ಎಲ್ಲ ವಸ್ತುಗಳು ನಮ್ಮ ದೇಶದಲ್ಲಿ ಸಿಗುತ್ತದೆ. ಪುಣ್ಯಕೋಟಿಯ ಬದುಕಿನ ಚರಿತೆಯು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಪುಣ್ಯಕೋಟಿಯ ಕಥೆ ಅಲ್ವಾ. ಪುಣ್ಯಕೋಟಿ ಸತ್ಯಕ್ಕಾಗಿ ತನ್ನ ಒಂದು ವಚನ ಪಾಲಿಸುವುದಕ್ಕಾಗಿ ಏನು ಮಾಡ್ತು, ತನ್ನ ಜೀವನವನ್ನೇ ಮುಡುಪಾಗಿಟ್ಟಿತ್ತಲ್ವಾ. ಪುಣ್ಯಕೋಟಿಯ ಬದುಕಿನ ಚರಿತೆಯು ಅಲ್ವಾ, ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ನೀಡುತ್ತದೋ. ಜನಪದದಲ್ಲಿ ಮೂಡಿಹುದು, ನಮ್ಮ ಜನಪದರಲ್ಲಿ ಏನು ಮಾಡ್ತದೆ, ತೋರಿಸ್ತಾ ಇದೆ. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು, ಸಂಚಿ ಹೊನ್ನಮ್ಮ ಬರೆದಿರುವಂಥ ಹದಿಬದೆ ಧರ್ಮ ಕೃತಿ ಇದು ಥಳಥಳದಲ್ಲಿ ಹೊಳೆಯುವುದು. ಎಷ್ಟೊಂದು ಅದರಲ್ಲಿ ಅಂಶಗಳನ್ನು ಅವರು ತಿಳಿಸಿದ್ದಾರೆ. ಶರಣರು ರಚಿಸಿದ ವಚನಗಳೆಲ್ಲವೂ, ಎಲ್ಲ ಶರಣರು ರಚಿಸಿದಂಥ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು, ದಾಸರು ಏನು ಮಾಡಿದ್ದಾರೆ, ತಮ್ಮ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ. ಬನ್ನಿ ಎಲ್ಲರೂ ಏನು ಮಾಡಿ, ಕನ್ನಡ ಕಲಿಯಿರಿ. ಬದುಕಿನ ತಿರುಳನ್ನು ಅರಿಯುತ್ತಾ, ಬದುಕಿನ ತಿರುಳನ್ನು ಏನು ಮಾಡಬೇಕು, ನಾವು ಅರಿಬೇಕು. ನಮ್ಮಯ ನಾಡಿನ ಪುಣ್ಯದ ಬೀಡಿನ, ನಮ್ಮ ನಾಡಲ್ವಾ ಇದು, ಪುಣ್ಯದ ಬೀಡು ಅಲ್ವಾ. ನನ್ನಿಯ ಕಥೆಯನ್ನು ಬರೆಯುತ್ತಾ, ನಮ್ಮ ನಾಡಿನ ಕಥೆಯನ್ನು ತಿಳಿಯಿರಿ. ನಮ್ಮ ಈ ಕನ್ನಡ ನುಡಿ ಪದ್ಯದಲ್ಲಿ ತಿಳಿಯಾಗಿ ವಿವರಿಸಿದ್ದಾರೆ. ಆಯ್ತಾ ಮಕ್ಕಳ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.